ಇವತ್ತಿನ ಸ್ಪೆಷಲ್ ರೆಸಿಪಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಉಂಟು ನೋಡಿ, ಅದರ ದೋಸೆ ಆಯಿತಾ. ಇದಕ್ಕೆ ನಾವು ಬಚ್ಚಂಗಾಯಿ ಅಂತ ಹೇಳ್ತೇವೆ ನಮ್ಮ ಸೈಡು. ಸೊ ಮನೆಯಲ್ಲಿ ತಂದ ಕಲ್ಲಂಗಡಿ ಹಣ್ಣಿತ್ತು, ಇದರ ಸಿಪ್ಪೆ ಹಾಕಿ ಬಿಸಾಡೋದು ವೇಸ್ಟ್ ಮಾಡಬಾರ್ದು ಅಂತ ನಾನು ಇದರ ದೋಸೆ ಮಾಡುವಂತ ಟ್ರೈ ಮಾಡಿದೆ. ಟ್ರಸ್ಟ್ ಮೀ, ಸಕ್ಕತ್ತಾಗಿ ಬಂದಿತ್ತು. ಈ ಥರ ಹೊರಭಾಗದ ಸಿಪ್ಪೆ ಇರ್ತದೆ ನೋಡಿ, ಅದನ್ನು ಚಂದ ಪೀಲ್ ಮಾಡಿಕೊಳ್ಳಿ. ಈ ಥರ ಕಂಪ್ಲೀಟ್ ಆಗಿ ಪೀಲ್ ಆದ ಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ಈ ರೆಸಿಪಿ ಹೇಗೆ ಮಾಡೋದು ನೋಡಿಕೊಂಡು ಬರುವ. ಇಲ್ಲಿ 1 ಗ್ಲಾಸ್ ಅಷ್ಟು ನಾನು ಬೆಳ್ತಿಗೆ ಅಕ್ಕಿಯನ್ನು ಒಂದು 8 hours ಆಗಿ ನೆನೆ ಹಾಕೊಂಡಿದ್ದೇನೆ. ನೆಕ್ಸ್ಟ್ ಒಂದು ಬೌಲ್ಗೆ 2 ಸ್ಪೂನ್ ಉದ್ದು, 1 ಸ್ಪೂನ್ ಮೆಂತೆಕಾಳು, 1/4 ಕಪ್ ಅವಲಕ್ಕಿಯನ್ನು ಒಂದು 4 hours ಆಗಿ ನೆನೆಸಿಟ್ಟುಕೊಳ್ಳಿ. ಸೊ ಆಫ್ಟರ್ 4 hours ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಚಂದ ನೀರನ್ನು ತೆಗೆದುಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಆಗಲೇ ಕಟ್ ಮಾಡಿಟ್ಟಂತ ವಾಟರ್ ಮೆಲನ್ ಇದು ಸಿಪ್ಪೆ ಇದೆ ನೋಡಿ, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಅಕ್ಕಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಚಂದ ಗ್ರೈಂಡ್ ಮಾಡಿಕೊಳ್ಳಿ. ವಾಟರ್ ಮೆಲನ್ ಸಿಪ್ಪೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಹಾಕುವ ಅಗತ್ಯ ಇರುವುದಿಲ್ಲ. ಈ 2 ಮಿಕ್ಸರ್ ಅನ್ನು ಚಂದ ಮಿಕ್ಸ್ ಮಾಡಿಕೊಂಡು ಓವರ್ ನೈಟ್ಗೆ ಫರ್ಮೆಂಟೇಷನ್ಗೆ ಬಿಡುವ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಯಾಟರ್ ರೆಡಿ ಆಗಿದೆ. ಸ್ವಲ್ಪ ಉಪ್ಪು ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕಿಕೊಳ್ಳೋದು ತವದ ಮೇಲೆ. ಹಿಟ್ಟು ತವದ ಮೇಲೆ ಹಾಕುವಾಗಲೇ ನಿಮಗೆ ಗೊತ್ತಾಗ್ತದೆ ದೋಸೆ ಮೇಲೆ ಫುಲ್ ಹೋಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರ ಅರ್ಥ ದೋಸೆ ತುಂಬ ಸಖತ್ತಾಗಿ ಬಂದಿದೆ ಅಂತ. ಈ ಸಿಪ್ಪೆಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಗೆ ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ. ಅದಲ್ಲದೆ ಸ್ಕಿನ್ ಗ್ಲೋ ಕೊಡ್ತದೆ. ಎಸ್ಪೆಷಲಿ ವೆಯ್ಟ್ ಲಾಸ್ ಯಾರೆಲ್ಲ ಮಾಡ್ತೀರಿ ನೋಡಿ, ಅವರಿಗೆ ಇದು ಹೇಳಿ ಮಾಡಿಸಿದ್ದು. ಸೊ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ.